ಗೌತಮ ರಾಜ್ಕುಮಾರ್ ಅವರ ಬುದ್ಧಿವಂತಿಕೆ ಜೊತೆಗೆ ಅವರ ಜ್ಞಾನದ ಬಗ್ಗೆ ನಾನು ಹೇಳಲೇಬೇಕು. ಬಹಳಷ್ಟು ಜನ ಅಣ್ಣವ್ರನ್ನ ಬಳಸ್ಕೊಂಡು ಸಿನಿಮಾ ದುಡ್ಡೇ ಮಾಡಲಿಲ್ಲ, ಭರ್ಜರಿ ಲಾಭ ಬರಲೇ ಇಲ್ಲ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ರು. ಆಗಿನ ಕಾಲದಲ್ಲಿ ತಾವೇ ಖುದ್ದಾಗಿ ಚಿತ್ರ ನಿರ್ಮಾಣಕ್ಕೆ ಧುಮುಕಿದವರು ಪಾರ್ವತಮ್ಮ ರಾಜ್ಕುಮಾರ್. ಹುಬ್ಬಳ್ಳಿಯಲ್ಲಿ 1977ರಲ್ಲಿ ಚಂದ್ರಿಕಾ ಮೂವೀಸ್ ಅನ್ನೋ ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಅದಾದ ನಂತರ ತ್ರಿಮೂರ್ತಿ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ವಿಶೇಷ ಅಂದರೆ ಉತ್ತರ ಕರ್ನಾಟಕದಲ್ಲಿ ತ್ರಿಮೂರ್ತಿ ಚಿತ್ರದ ವಿತರಣೆಯ ಹಕ್ಕುಗಳು ತುಂಬ ಕಡಿಮೆ ಹಣಕ್ಕೆ ಕೇಳಿದ್ರಂತೆ. ಆಗ ಪಾರ್ವತಮ್ಮ ರಾಜ್ಕುಮಾರೇ ನಿಂತ್ಕೊಂಡು ಆ ಚಿತ್ರವನ್ನು ರಿಲೀಸ್ ಮಾಡ್ತಾರೆ. ಅದು ಕೂಡ ಅದ್ಭುತ ಗಳಿಕೆಯನ್ನು ಕಾಣುತ್ತೆ. ಜೊತೆಗೆ ಶಂಕರ್ ಗುರು ಚಿತ್ರದ ನಿರ್ಮಾಪಕರು ಹಿಂದೆ ಸರ್ಕೊಂಡಾಗ ಪಾರ್ವತಮ್ಮ ರಾಜ್ಕುಮಾರ್ ಆಗ ವಜ್ರೇಶ್ವರಿ ಕಂಬೈನ್ಸ್ನ ಶುರು ಮಾಡ್ತಾರೆ. ಅದು ಕೂಡ ಅದ್ವಿತೀಯ ಸಕ್ಸಸ್ಸನ್ನು ಕಾಣುತ್ತೆ. ಹೀಗೆ 83 ಚಿತ್ರಗಳನ್ನು ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣ ಮಾಡಿದ್ದಾರೆ. ಆ ಪೈಕಿ ಅನುರಾಗ ಅಳಿತು, ಜೀವನ ಚೈತ್ರ, ಜನ್ಮದ ಜೋಡಿ, ನಂಜುಂಡಿ ಕಲ್ಯಾಣ ಹೀಗೆ 16 ಸಿನಿಮಾಗಳು 25 ವಾರವನ್ನು ಪೂರೈಸಿವೆ. ಹಾಗಾಗಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಕ್ಸಸ್ ಎಷ್ಟು ಹೇಳಿದ್ರು